ಮಾನ್ಯ ಸಭಾಪತಿಗಳೇ, ನಾನು ಮುಖ್ಯಮಂತ್ರಿಗಳು ಮಂಡಿಸಿರತಕ್ಕ ಬೇಡಿಕೆಗಳ ಪೈಕಿ ಕೆಲವು ಬೇಡಿಕೆಗಳನ್ನು ಮಾತ್ರ ಬೆಂಬಲಿಸಿ ಪ್ರಸ್ತಾಪ ಮಾಡಲಿಚ್ಛಿಸುತ್ತೇನೆ. ಮೊದಲನೆಯದಾಗಿ, ಭಾರತದಲ್ಲಿ ವ್ಯವಸಾಯದ ಮಹತ್ವದ ಬಗ್ಗೆ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಭಾರತದ ಆರ್ಥಿಕ ಜೀವನದಲ್ಲಿ ವ್ಯವಸಾಯವು ಮಹತ್ವದ ಸ್ಥಾನವನ್ನು ಹೊಂದಿದೆ. ಭಾರತದ ಆರ್ಥಿಕ ವ್ಯವಸ್ಥೆಗೆ ವ್ಯವಸಾಯವೇ ಆಧಾರ ಸ್ತಂಭವಾಗಿದೆ ಮತ್ತು ವ್ಯವಸಾಯವೇ ಭಾರತದ ಬೆನ್ನೆಲುಬು ಆಗಿದೆ. ವ್ಯವಸಾಯದ ಅಭಿವೃದ್ಧಿ ಎಂದರೆ ಭಾರತದ ಅಭಿವೃದ್ಧಿ ಎಂದೇ ಅರ್ಥ. ರಾಷ್ಟ್ರದ ಆದಾಯದಲ್ಲಿ ವ್ಯವಸಾಯವು ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. 45% ಆದಾಯ ನಮ್ಮ ವ್ಯವಸಾಯದ ವಿವಿಧ ಮೂಲಗಳ ಉತ್ಪನ್ನದಿಂದಲೇ ಬರುತ್ತದೆ. ಬೆಳೆಯುತ್ತಿರುವ ಜನಸಂಖ್ಯೆಗೆ ವ್ಯವಸಾಯವು ಆಹಾರವನ್ನು ಪೂರೈಸುತ್ತದೆ ಮತ್ತು ಆಹಾರವನ್ನು ಒದಗಿಸುವುದಲ್ಲದೆ ವ್ಯವಸಾಯವು ನಮ್ಮ ಕೋರಿಕೆಗೆ ಅನುಗುಣವಾಗಿ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ. ಭಾರತದಲ್ಲಿ 70% ಜನರು ವ್ಯವಸಾಯವನ್ನೇ ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿಸಿದ್ದಾರೆ. ವ್ಯವಸಾಯವು ನಮ್ಮ ದೇಶದ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಜೀವನದ ಅಡಿಗಲ್ಲು ಎಂದು ಹೇಳಬಹುದು. ಆದರೆ ಇದೇ ವ್ಯವಸಾಯವು ದೇಶದ ಬಡತನಕ್ಕೂ ಕಾರಣವಾಗಿದೆ. ಏಕೆಂದರೆ ಭಾರತದ ವ್ಯವಸಾಯ ಮಳೆ ಗಾಳಿಗಳೊಂದಿಗೆ ಜೂಜಾಟ ನಡೆಸುತ್ತದೆ. ಆದ್ದರಿಂದ ಎಲ್ಲಿಯವರೆಗೆ ನಮ್ಮ ಜನ ವ್ಯವಸಾಯವನ್ನೇ ಅವಲಂಬಿಸಿರುತ್ತಾರೋ ಅಲ್ಲಿಯವರೆಗೆ ಬಡತನ ತಪ್ಪುವುದಿಲ್ಲ. ವ್ಯವಸಾಯವನ್ನು ಆಧುನಿಕ ಪದ್ಧತಿಗಳಿಗೆ ಅಳವಡಿಸಿಕೊಳ್ಳದೆ ಇರುವುದು, ವ್ಯವಸಾಯದ ಅಭಿವೃದ್ಧಿಗೆ ಸಾಕಷ್ಟು ಗಮನ ಕೊಡದೆ ಇರುವುದು, ವ್ಯವಸಾಯಕ್ಕೆ ಅವಶ್ಯಕವಾದ ಹಣದ ಸೌಲಭ್ಯ, ನೀರಾವರಿ, ಗೊಬ್ಬರ, ಬೀಜ ಮುಂತಾದವುಗಳನ್ನು ಸಕಾಲಕ್ಕೆ ಒದಗಿಸದೆ ಇರುವುದು, ಹೀಗೆ ಹಲವಾರು ಕಾರಣಗಳಿಂದ ವ್ಯವಸಾಯವು ಲಾಭದಾಯಕವಾಗಿ ನಡೆಯುತ್ತಿಲ್ಲ. ದೇಶದ ಆರ್ಥಿಕ ಜೀವನವು ಸುಧಾರಿಸಬೇಕಾದಲ್ಲಿ ಮೊದಲು ವ್ಯವಸಾಯವನ್ನು ಸುಧಾರಿಸಬೇಕು. ಆದರೂ ಕೂಡ ತಜ್ಞರ ಅಭಿಪ್ರಾಯದಂತೆ ವ್ಯವಸಾಯದಲ್ಲಿ ತೊಡಗಿರುವ ಜನರನ್ನು ಕೈಗಾರಿಕೆಗಳಿಗೆ ಆಕರ್ಷಿಸಬೇಕು. ಕೈಗಾರಿಕೆಗಳು ಬೆಳೆದಂತೆ ವ್ಯವಸಾಯವು ಬೆಳೆಯುತ್ತದೆ. ಭಾರತದ ಆರ್ಥಿಕ ಯೋಜನೆಗಳಲ್ಲಿ ವ್ಯವಸಾಯವು ಹೆಚ್ಚು ಮಹತ್ವದ ಸ್ಥಾನವನ್ನು ಪಡೆದಿದೆ. ವ್ಯವಸಾಯದ ಸುಧಾರಣೆಯು ಆರ್ಥಿಕ ಅಭಿವೃದ್ಧಿಯ ಬಹುಮುಖ್ಯ ಭಾಗವೆಂಬುದು ಈಗ ಸಾಮಾನ್ಯ ವಿಷಯವಾಗಿದೆ. ಇದನ್ನು ಮನಗಂಡು ಸರ್ಕಾರವು ವ್ಯವಸಾಯದ ಅಭಿವೃದ್ಧಿಗಾಗಿ ಬಹಳವಾಗಿ ಶ್ರಮಿಸುತ್ತಿದೆ. ಆರ್ಥಿಕ ಯೋಜನೆಗಳಲ್ಲಿ ವ್ಯವಸಾಯಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಅದರ ಅಭಿವೃದ್ಧಿಗೆ ಬದ್ಧವಾಗಿದೆ. ಅದೇ ರೀತಿ ಸರ್ಕಾರ ವ್ಯವಸಾಯಕ್ಕೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕೆಂದು ಹೇಳುತ್ತೇನೆ. ಇನ್ನು ಅಂಗವಿಕಲರ ಪುನರ್ವಸತಿ ವಿಚಾರವಾಗಿ ಒಂದೆರಡು ವಿಚಾರಗಳನ್ನು ಹೇಳಬಯಸುತ್ತೇನೆ. ಅಂಗವಿಕಲರ ಸಮಸ್ಯೆ ಬಗೆಹರಿಸುವ ವಿಚಾರದಲ್ಲಿ ಭರವಸೆಗಳು ಕೇಳಿ ಬರುತ್ತಿವೆಯೇ ಹೊರತು ಅವುಗಳ ಅನುಷ್ಠಾನ ನಿರೀಕ್ಷಿತ ವೇಗದಲ್ಲಿ ನಡೆದಿಲ್ಲ.
ಅನೇಕ ಸಂದರ್ಭಗಳಲ್ಲಿ ಅವರ ಬಗ್ಗೆ ಸಹಾನುಭೂತಿಯನ್ನು ಅಷ್ಟೇ ವ್ಯಕ್ತಪಡಿಸಿರುವುದನ್ನು ಕಾಣಬಹುದು. ಆದರೆ ಅವರಿಗೆ ಸಹಾನುಭೂತಿಗಿಂತಲೂ ಅವಕಾಶ ಬೇಕಾಗಿರುವುದು ಮುಖ್ಯ. ಅವರ ಪುನರ್ವಸತಿ ಕಾರ್ಯಕ್ರಮ ಪ್ರಾಮಾಣಿಕವಾಗಿ ಜಾರಿಗೆ ಬರಬೇಕಾಗಿದೆ. ರಾಜ್ಯದಲ್ಲಿ ಅಂಗವಿಕಲರ ಕಲ್ಯಾಣಕ್ಕಾಗಿಯೇ ಪ್ರತ್ಯೇಕ ನಿರ್ದೇಶನಾಲಯ ಇದೆ ಎಂದು ಹೆಮ್ಮೆ ಪಟ್ಟರೆ ಸಾಲದು. ಆ ನಿರ್ದೇಶನಾಲಯ ಉಪಯುಕ್ತ ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಅನುಷ್ಠಾನಕ್ಕೆ ತರುವಂತಾಗಬೇಕು. ಇದು ಯಶಸ್ವಿಯಾಗಿ ಆಗಬೇಕಾದರೆ ಮುಖ್ಯಮಂತ್ರಿಯವರು ಸೂಚಿಸಿದಂತೆ ನಿರ್ದೇಶನಾಲಯಕ್ಕೆ ಸಲಹಾ ಸಮಿತಿಯನ್ನು ರಚಿಸಬೇಕೆಂದು ಸಲಹೆಯನ್ನು ನೀಡಬಯಸುತ್ತೇನೆ. ಅಂಗವಿಕಲರಿಗಾಗಿ ರೂಪಿಸಿದ ಬಹುತೇಕ ಕಾರ್ಯಕ್ರಮಗಳ ಲಾಭ ನಗರ ಹಾಗೂ ಪಟ್ಟಣ ನಿವಾಸಿಗಳಿಗೆ ಲಭಿಸುತ್ತದೆ ಎಂಬ ದೂರಿನಲ್ಲಿ ಸತ್ಯಾಂಶವಿದೆ. ಹಳ್ಳಿಗಳಲ್ಲಿರುವ ಅಂಗವಿಕಲರು ತಾವು ನತದೃಷ್ಟರೆಂದು ಗೊಣಗಿಕೊಂಡು ಸುಮ್ಮನಿರಬೇಕಾದ ಪರಿಸ್ಥಿತಿ ಉಂಟಾಗಿದೆ. ರಾಜ್ಯದಲ್ಲಿರುವ ಅಂಗವಿಕಲರ ಬಗ್ಗೆ ತಾತ್ಕಾಲಿಕ ಸಮೀಕ್ಷಾ ವರದಿ ಸಿದ್ಧವಾಗಿರುವುದರಿಂದ ಹಳ್ಳಿಗಳಲ್ಲಿರುವವರನ್ನು ಗುರುತಿಸಿ ಅವರ ಪುನರ್ವಸತಿಗೆ ಆದ್ಯತೆ ನೀಡುವಂತಾದರೆ ಅಷ್ಟರ ಮಟ್ಟಿಗೆ ಲೋಪವನ್ನು ಸರಿಪಡಿಸಿದಂತಾಗುವುದು. ಅಂಗವಿಕಲರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳು ಗಣನೀಯ ಸಂಖ್ಯೆಯಲ್ಲಿವೆ. ಸರ್ಕಾರದ ನಿರ್ದೇಶನಾಲಯ ಮತ್ತು ಈ ಸ್ವಯಂ ಸೇವಾ ಸಂಸ್ಥೆಗಳು ಪರಸ್ಪರ ಸಹಕರಿಸಿ ಸಾಮರಸ್ಯದಿಂದ ಕೆಲಸ ಮಾಡಿದರೆ ಪುನರ್ವಸತಿ ಕಾರ್ಯ ಹೆಚ್ಚು ಸಮರ್ಪಕವಾಗಿ ನಡೆಯಲು ಸಾಧ್ಯ. ಆದ ಕಾರಣ ನಿರ್ದೇಶನಾಲಯದ ಸಲಹಾ ಸಮಿತಿ ಸಮನ್ವಯ ಸಮಿತಿಯಾಗಿಯೂ ಕಾರ್ಯನಿರ್ವಹಿಸುವಂತೆ ಮಾಡುವುದು ಸೂಕ್ತವಾದೀತು ಎಂದು ಸೂಚಿಸಬಯಸುತ್ತೇನೆ. ಕೊನೆಯದಾಗಿ ನಗರಸಭೆಯವರು ಮನೆಗಂದಾಯ ಬಾಕಿ ವಸೂಲಿಗಾಗಿ ತೀವ್ರ ಕ್ರಮ ತೆಗೆದುಕೊಂಡು ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಆರ್ಥಿಕ ವರ್ಷದಲ್ಲಿ ಸಂಗ್ರಹ ಆಗಬೇಕಿದ್ದ ಸುಮಾರು 55 ಕೋಟಿ ರೂಪಾಯಿ ಮನೆ ಕಂದಾಯದಲ್ಲಿ ಬಹುಪಾಲು ವಸೂಲಿ ಆಗದಿರುವುದೇ ತೀವ್ರ ಕ್ರಮಕ್ಕೆ ಕಾರಣ ಆಗಿರಬಹುದು. ಮನೆಗಂದಾಯ ಬಾಕಿ ವಸೂಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೂ ದೊಡ್ಡ ಸಮಸ್ಯೆಯಾಗಿದೆ. ಮನೆ ಕಂದಾಯ ಎನ್ನುವುದು ಮನೆ ಮಾಲೀಕರನ್ನು ಕಾಡುವ ಸಮಸ್ಯೆಯೂ ಆಗಿದೆ. ಕಂದಾಯ ವಿಧಿಸುವ ಕ್ರಮಕ್ಕೆ ನೀತಿ ನಿಯಮ ಯಾವುದು ಇದ್ದಂತೆ ಇಲ್ಲ ಅಥವಾ ಇರುವುದು ಪಾಲನೆಯಾಗುತ್ತಿಲ್ಲ. ನಗರಸಭೆಯ ಅಧಿಕಾರಿಗಳೇ ಮನಸ್ಸಿಗೆ ಬಂದಂತೆ ಮನೆ ಕಂದಾಯ ವಿಧಿಸುತ್ತಾರೆ. ಇವರ ವಿರುದ್ಧ ತಮ್ಮ ಅತೃಪ್ತಿ ಸೂಚಿಸಲು ನೀಡಿರುವ ಕಾಲಾವಕಾಶ ಬಹಳ ಕಡಿಮೆ. ಈಗಲಾದರೂ ನಿಯಮಗಳನ್ನು ವೈಜ್ಞಾನಿಕ ತಳಹದಿಯ ಮೇಲೆ ರೂಪಿಸುವುದು ಒಳ್ಳೆಯದು. 1992 ಇಸವಿ ಮಾರ್ಚ್ 10ರಂದು ಮಾನ್ಯ ಸಂಚಾಲಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರಿಗೆ ಜಿಲ್ಲಾ ಶಿಕ್ಷಣಾಧಿಕಾರಿಯವರು ಮೈಸೂರು ಜಿಲ್ಲೆ ಮೈಸೂರು ಇವರು ಬರೆದ ಪತ್ರ ಏನೆಂದರೆ,
ಮಾನ್ಯರೇ, ಮೈಸೂರು ಜಿಲ್ಲೆಯಲ್ಲಿ ಶಾಲಾ ಮಕ್ಕಳಿಗೆ ನೀಡಲಾಗುತ್ತಿರುವ ಮಧ್ಯಾಹ್ನ ಭೋಜನ ಯೋಜನೆಯು ಬಹಳ ತೃಪ್ತಿಕರವಾಗಿ ಸಾಗುತ್ತಿದೆ ಎಂದು ತಿಳಿಸಬಯಸುತ್ತೇನೆ. ಈ ಯೋಜನೆಯನ್ನು ಸಾರ್ವಜನಿಕರು ಮತ್ತು ಮಕ್ಕಳು ಹೆಚ್ಚಾಗಿ ಮೆಚ್ಚಿಕೊಂಡು ಸ್ವಾಗತಿಸಿದ್ದಾರೆಂದು ನನ್ನ ಅಧೀನ ಅಧಿಕಾರಿಗಳು ವರದಿಯನ್ನು ಕಳುಹಿಸಿದ್ದಾರೆ. ಈ ಜಿಲ್ಲೆಯ ಜನತೆ ಇಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಕ್ಕಾಗಿ ಇಲಾಖೆಗೆ ಬಹಳ ಆಭಾರಿಯಾಗಿದ್ದಾರೆ ಮತ್ತು ನಾನು ಸಹ ಪೋಷಕರಿಂದ ಕೃತಜ್ಞತಾಪೂರ್ವಕವಾದ ಕಾಗದಗಳನ್ನು ಸ್ವೀಕರಿಸಿದ್ದೇನೆ. ಈ ಸಂದರ್ಭದಲ್ಲಿ ಗೋಧಿ ಪದಾರ್ಥಗಳನ್ನು ಮತ್ತು ಹಾಲಿನ ಪದಾರ್ಥಗಳನ್ನು ಸರ್ಕಾರ ನೀಡುತ್ತಿರುವ ಪ್ರಮಾಣ ಸಾಲದೇ ಇರುವುದರಿಂದ ಮತ್ತು ಯೋಜನೆಯನ್ನು ಇನ್ನೂ ಅನೇಕ ಶಾಲೆಗಳಲ್ಲಿ ಜಾರಿಗೆ ತರಲು ಸಾಧ್ಯವಾಗಲಿದೆ ಇರುವುದರಿಂದ ಕನಿಷ್ಠ ಪಕ್ಷ 100ಕ್ಕೆ 50ರಷ್ಟು ಹೆಚ್ಚಿಸಿ ಈ ಒಂದು ಜನಪ್ರಿಯ ಯೋಜನೆಗೆ ಇನ್ನೂ ಹೆಚ್ಚಿನ ಉತ್ತೇಜನ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೈಸೂರು ಜಿಲ್ಲೆಯು ಬಹಳ ಬಡ ಮಕ್ಕಳನ್ನು ಹೊಂದಿದೆ ಎಂದು ನಾನು ತಮಗೆ ತಿಳಿಸಬೇಕಾಗಿಲ್ಲ ಎಂದು ನನ್ನ ಭಾವನೆ. ಇಲ್ಲಿಯ ಹಳ್ಳಿಗಳು ಸಾಕಷ್ಟು ಅಂತರದಲ್ಲಿ ಹಂಚಿ ಹೋಗಿವೆ ಮತ್ತು ಮಕ್ಕಳು ಪ್ರತಿ ದಿವಸ ಶಾಲೆಗೆ ಹೋಗಿ ಬರಲು ಸುಡುವ ಬಿಸಿಲಿನಲ್ಲಿ ಅಥವಾ ಅತಿಯಾದ ಮಳೆಯಲ್ಲಿ ಸುಮಾರು ದೂರ ನಡೆಯಬೇಕಾಗಿದೆ. ಈ ಮಕ್ಕಳ ತಂದೆ ತಾಯಿಗಳು ಕಡು ಬಡವರಾಗಿರುವುದರಿಂದ ಮಕ್ಕಳ ಮಧ್ಯಾಹ್ನ ಭೋಜನಕ್ಕಾಗಿ ಯಾವ ರೀತಿಯ ಏರ್ಪಾಡನ್ನು ಮಾಡಲು ಅಸಹಾಯಕರಾಗಿದ್ದಾರೆ. ಜಿಲ್ಲೆಯ ಎಲ್ಲ ಶಾಲೆಗಳಲ್ಲೂ ಈ ಯೋಜನೆಯನ್ನು ಜಾರಿಗೆ ತಂದರೆ ಬಹಳ ಉಪಕಾರವಾಗುತ್ತದೆ ಮತ್ತು ಇದಕ್ಕಾಗಿ ಗೋಧಿ ಮತ್ತು ಹಾಲಿನ ಪದಾರ್ಥಗಳ ಕೋಟಾ ಜಾಸ್ತಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಯೋಜನೆಯನ್ನು ವಿಸ್ತರಿಸಿ ವಾಣಿಜ್ಯ ಶಾಲೆಗಳಲ್ಲೂ ಜಾರಿಗೆ ತರಬೇಕೆಂಬುದು ನನ್ನ ಅಭಿಲಾಷೆಯಾಗಿದೆ. ಇದನ್ನು ಸಹಾನುಭೂತಿಯಿಂದ ಪರಿಶೀಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದಕ್ಕೆ ಸಂಬಂಧಿಸಿದಂತೆ ಬೇರೆ ಒಂದು ವರದಿಯನ್ನು ತಮಗೆ ಕಳುಹಿಸಿಕೊಡುತ್ತೇನೆ. ದಯವಿಟ್ಟು ಈ ಯೋಜನೆಯ ಅನುಷ್ಠಾನಕ್ಕೆ ಮೇಲೆ ಕೇಳಿದ ಹೆಚ್ಚುವರಿ ಆಹಾರ ಪದಾರ್ಥವನ್ನು ಪಡೆಯಲು ತಮ್ಮ ಆದೇಶವನ್ನು ಆದಷ್ಟು ಜಾಗ್ರತೆ ಕಳುಹಿಸಿ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ತಮ್ಮ ವಿಶ್ವಾಸಿ ಶಿಕ್ಷಣಾಧಿಕಾರಿ